ಜರ್ನಿ ಸ್ಟಾರ್ಟ್ ಆಗಿದೆ. ಟ್ರಿಪ್ ಅಂತ 4 ದಿನ ಅದರಲ್ಲಿ 20 ದೇವಸ್ಥಾನಗಳಿದೆ. ಅದಕ್ಕೆ ನಾನೆಲ್ಲ ಕುರ್ತಾಗಳೇ ಎತ್ಕೊಂಡ್ಬಿಟ್ಟಿದ್ದೀನಿ. ಸೇಮ್ ನಾನು ಒಂದು ಕುರ್ತಾ ಹೆಂಗಿದೆ ಗೊತ್ತಾ ಗೈಸ್, ಕೂರಕ್ಕೂ ಜಾಗ ಇಲ್ಲ. ನಾನು 20 ಸೀಟರ್ ಅನ್ಕೊಂಡಿದ್ದೆ, 12 ಅಲ್ಲ 10 ಇಲ್ಲ. ನಾವಿವಾಗ ಲೇಪಾಕ್ಷಿಗೆ ಬಂದಿದ್ದೀವಿ, ಎಲ್ಲ ಹೋಗ್ತಿದ್ದೀವಿ, ತೋರಿಸ್ತೀನಿ. ಈಗ ಇದ್ರ ಸ್ಟೋರಿ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ. ಪಪ್ಪ ಅಮ್ಮ ಜೊತೆ ಬಂದರೆ ಬರೀ 9 members kids. ಇವರು ನಮ್ಮ ಅಪ್ಪಂದಿರು, ನಮ್ಮ ಅಪ್ಪನೇ ಇವ್ರು, ನಮ್ಮ ಅಪ್ಪ ಇದು ರೇಖೋರಪ್ಪ. ನಾವು ಇವಾಗ ರಾಮನ್ ಫ್ರೆಂಡ್ಗೆ ಬಂದಿದ್ದೀವಿ. ಇದು ನೋಡಿ, ಅದು ಲೇಪಾಕ್ಷಿ ಬರ್ಡ್ ಅಂತೆ, ಇದು ರಾಮನ್ ಪಾದ ಅಂತೆ. ಇದು ಸೀನರಿ ಹೆಂಗಿದೆ ನೋಡಿ. ಒಂಚೂರು ಈ ಎಂಡ್ ಮಾತ್ರ ಏನು ಸಡನ್ ಆಗಿ ಹಿಂಗೆ ಬಂದುಬಿಟ್ಲು ಅಂತ ನೋಡ್ತಿದ್ದೀರಾ. ಇದು ಲೇಪಾಕ್ಷಿ ಆದಮೇಲೆ ನಾವು ಫುಲ್ ಟ್ರಾವೆಲಿಂಗ್ ಮಾಡಿ ಮಂತ್ರಾಲಯದಲ್ಲಿ ರೂಮ್ ಮಾಡಿದಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಡೈರೆಕ್ಟ್ ಮಂತ್ರಾಲಯ ದರ್ಶನದಿಂದ ವಿಡಿಯೋ ಮಾಡಿದ್ದೀವಿ. ನಮ್ಗೆ ಗೊತ್ತೂ ಆಗಿಲ್ಲ, ಅದು ಕಂಟಿನ್ಯೂಷನ್ ಬಂದಿಲ್ಲ ಅಂತ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ನಾವಿವಾಗ ಮಂತ್ರಾಲಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ರೂಮಲ್ಲಿ ರೆಡಿ ಆಗಿ ರೂಮಲ್ಲಿ ವಿಡಿಯೋ ಮಾಡೋದು. ಟೈಮು 7:55. 7:55 ಇವಾಗ. ಟ್ರಿಪ್ಪಿಗೆ ಬಂದರೆ ಒಂದು ಬರ್ರಿ ಆಯ್ತು, ಇದೊಂದು ಮುಗಿಸ್ಕೊಂಡು ಬೇರೆದಕ್ಕೆ ಹೋಗೋಣ ಅಂದರೆ ಬರ್ತಾನೆ ಇಲ್ಲ. ಹೋಗಿ ಬೀಚ್ ಒಂದೇ ಬೀಚ್ ಸಾಕು ಗೈಸ್, ಒಂದೇ ಬರೀ ದೇವಸ್ಥಾನ, ಏನು ದೇವಸ್ಥಾನಗಳ ಅಂತ ನಿಮ್ಗೆ ತೋರಿಸ್ತೀನಿ. ರೋಡ್ ನೋಡಿ, ಮಂತ್ರಾಲಯಕ್ಕೆ ಹೋಗೋ ರೋಡ್ ಇದು. ಹೋಗ್ತಿದ್ದೀವಿ, ಅವರೆಲ್ಲ ನಿಮಗೂ ರಾಘವೇಂದ್ರನ ದರ್ಶನ ಮಾಡ್ತೀವಿ ಬನ್ನಿ. ಹಾಯ್ ಗೈಸ್, ನಾನು ರೇಖಾರಮ್ಮ. ಹಾಯ್ ಗೈಸ್, ಐ ಆಮ್ ಕೃತಿಕಮ್ಮ. ನಾವೆಲ್ಲ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇದೊಂದು ಪಾಪು ಆಟೆ ಆಡ್ಸಲ್ಲ ಜೊತೆ ನೋಡಿ, ಇವಳು ಅಳ್ತಾ ಇದ್ದಾಳೆ. ಎಂತಿಗಂತ ಇವಾಗ ಎಂಟ್ರೆನ್ಸಿಗೆ ಬಂದ್ವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಬಿಡೋದು. ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ದರ್ಶನಕ್ಕೆ. ನಮ್ಮಪ್ಪ ಗೈಸ್ ಹೇಳಿದ್ರೆ ಪರವಾಗಿಲ್ಲ, ಸುಮ್ಮನೆ ಬಂದ್ರು. ಏನಂದರೆ ಇಲ್ಲಿ ನಮ್ಗೆ ಸಖತ್ ಇರಿಟೇಷನ್ ಆಗ್ತದೆ. ಮಕ್ಕಳು ನಮ್ಮ ಜೊತೆ ದೊಡ್ಡವರಾದವ್ರು ದೊಡ್ಡವ್ರು ನೋಡ್ಕೊಬೇಕು ತಾನೆ. ಅದಕ್ಕೆ ಗೈಸ್ ಇವತ್ತು ಗುರುವಾರ ಇರೋದ್ರಿಂದ ಫುಲ್ ರಶ್ ಇದೆ. ಗೈಸ್ ಹೆಂಗೆ ನಿಂತಿದ್ದೀವಿ ಅಂದರೆ, ಇವತ್ತು ಥರ್ಸ್ಡೇ ಅನ್ನೋದಕ್ಕಿಂತ ಫುಲ್ ರಶ್ಶು ಗೈಸ್. ಎಲ್ಲಿ ಎಂಟ್ರೆನ್ಸ್ ಎಲ್ಲಿ ಎಕ್ಸಿಟ್ ಅಂತಲೇ ಗೊತ್ತಾಗ್ತಿಲ್ಲ ನಮಗೆ. ನೀರು ತಂದಿದ್ಯಾ? ಇಲ್ಲಿ ಇವಾಗ ಎಲ್ಲ ತುಂಬ ಜನ ಇದ್ದಾರೆ. ದರ್ಶನ ಎಲ್ಲ ಮುಗಿದು ಹೋಗ್ತಾ ಇದ್ದೀವಿ. ಏನೋ ಇದೆ ಏನಂತ ಗೊತ್ತಾಗ್ತಿಲ್ಲ ಅಷ್ಟೇ. ನೀನು ಬರಬೇಡ. ಸೊ ಎಲ್ಲರೂ ಊಟ ನಾಷ್ಟ ಮಾಡ್ತಾ ಇದ್ದೀವಿ. ಇವರೆಲ್ಲ ಮುಗಿರ ಅಲ್ಲೆಲ್ಲೋ ಇದ್ದಾರೆ, ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ನಮ್ಮದು ಆನಿಯನ್ ದೋಸೆ ಹೇಳಿದರೆ ಸರಿ, ಮಸಾಲೆ ದೋಸೆ ಆನಿಯನ್. ನಮ್ಮ ಅಮ್ಮನ ಹತ್ರ ಜಗಳ ಆಡ್ತಿದ್ದಾಳೆ. ನಮ್ಮಮ್ಮನೂ ಹಂಗೆ ಆಡ್ತಾರೆ ಗೈಸ್. ಏನಂದ್ರೆ ಸಚ್ಚ ಇರಿಟೇಷನ್ ಪರ್ಸನ್ಸ್ ಎವ್ರಿ 1 hour. ಆಮೇಲೆ ಸೋರ್ಸೋದು ಎಲ್ಲ ತಟ್ಟೆ ಬೆಡ್ಶೀಟ್ ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ ಮಾಡ್ಕೊಂಡು ಹೋಗ್ತಿರೋ ಥರ ಟಿಪಿಕಲ್ ಇಂಡಿಯನ್ ಫ್ಯಾಮಿಲಿ. ಏನು ಹೇಳಿ ಆಗ್ತಾ ಇಲ್ಲ. ನಮ್ಮ ಕಣ್ಣು ನೋಡಿ ಶೆಕೆ ನೀರು ಹೆಂಗೆ ಕಿತ್ಕೊಂಡು ಬಿಡಿದೆ. ಯಾರಿಗೂ ಆಗ್ತಾ ಇಲ್ಲ, ಎಲ್ರಿಗೂ ಇರಿಟೇಷನ್ ಆಗ್ತದೆ. ಆಮೇಲೆ ಯಾವ ಬೀಚ್ಗೂ ಕರ್ಕೊಂಡು ಹೋಗೋಣ. ನಾನು ಇವತ್ತು ಬೀಚ್ಗೆ ಹೋಗ್ಲೇಬೇಕು. ನಮ್ಮ ಅಮ್ಮನ ಮೇಲೆ ಬಿಸಾಕ. ಗೈಸ್ ಇವಾಗ ಬಿಚ್ಚಾಲೆ ಏನೋ ಅಂದರು ಗೈಸ್, ರಾಘವೇಂದ್ರ ಸ್ವಾಮಿದು. ಅಲ್ಲಿಗೆ ಬಂದಿದ್ದೀವಿ. ತಪಾಸಕ್ಕೆ ಏನೋ ಗೊತ್ತಿಲ್ಲ, ಎಲ್ಲ ಹೇಳ್ತಿದ್ದಾರೆ. ಬಂದಿದ್ದೀವಿ.
ನೀವು ನೋಡ್ಕೊಂಬಿಡಿ ಈ ಟ್ರಿಪ್ಪಲ್ಲಿ ಬರೀ ದೇವಸ್ಥಾನಗಳೇ ಇರುತ್ತೆ ನೋಡ್ಬಿಡಿ. ದಿಸ್ ಇಸ್ ಅ ಟೆಂಪಲ್. He himself said it is only for temple trip. ಯಾವಾಗ ಹೇಳಿದ್ರಿ? ಹಿಂಗ ಅಂತ ಊಟ ಮಾಡ್ತಾ ಇದ್ದೀವಿ. ಊಟ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಹೇಳು. ಅದು ಕೈ ಮೆಹಂದಿ ಹಾಕೊಂಡು ಹಿಂಗ ಆಗಿದೆ ನೋಡಿ. ಆರೆಂಜ್ ಸಾಂಬಾರ್ ಮಿಕ್ಸ್ ಮಜ್ಜಿಗೆ. ಅನ್ನ ಸಾಂಬಾರ್ ಮಜ್ಜಿಗೆ ಚೆನ್ನಾಗಿ ಊಟ ಮಾಡೋದು. ನಾನು ನಿಹಾರಿಕಾ ತಂದು ಇದು ಹಾಕ್ಬಿಟ್ಟಿದ್ದಾಳೆ ನೋಡಿ, ತಿಂದಿಲ್ಲ ಅವಳು. ಬೀಚ್ ಕರ್ಕೊಂಡು ಹೋಗ್ಬೇಕು ನಮ್ಮಪ್ಪ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಮಗ. ಎಲ್ಲ ಧಿಕ್ಕಾರ ಹೇಳ್ತೀವಿ. ಕೇರು ಮಾಡ್ತಲ್ಲ ನೋಡಿ. ಏನು ಪ್ರೆಗ್ನೆಂಟ್ ಆಗ ಆ ಥರ ಕಾಣಿಸ್ತಿದ್ದೆ ಸುಕ್ ಸುಕ್ ಮೋಹಿಕ್ ರೇಖಾ ಬೆಳಿಗ್ಗೆ ತಲೆ ಹಾಯ್ ಮಾಡು. ಫೋನ್ ಎತ್ಕೊಳಕ್ ಬರ್ತಾನೆ ಈಗ. ಚೆನ್ನಾಗಿಲ್ಲ ಏನ್ ಮಾಡ್ತಾವ ನಾವು. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಂತ್ರಾಲಯ ಹೋಗಿ ಬಿಚ್ಚಾಲೆ ಹೋಗ್ಬಿಟ್ಟು ಮುಗಿಸಿರೋ ವಿಡಿಯೋ. ಇನ್ನು 2 ದಿನದ್ದು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.